ಓಕೆ, ಇದಿಷ್ಟು ಸರಿ ಮಾಡಿಕೊಡ್ರಿ ನೀವು. ನಿಮ್ಮದು ಪ್ರಾಬ್ಲಮ್ ಇಷ್ಟೇ, ನಿಮ್ಮ ಹುಡುಗರದೆಲ್ಲ. ನಿಮಗೆ ಫುಡ್ ಸರಿ ಇಲ್ಲ ಸರ್. ಏನಾಗಿದೆ ಸರ್ ಫುಡ್ಡು? ನಮ್ಮ ಮನೆಯಲ್ಲಿ ಬಿಟ್ಟು ಇನ್ನೇನು ತಿನ್ನೋಕ್ಕಾಗತ್ತೆ? 1% ಇಂಪ್ರೂವ್ ಮಾಡಿರಿ. ಸರ್ ಏನು ಇಂಪ್ರೂವ್ ಮಾಡಬೇಕು? ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, BMI ಅಂತ ಕರಿತೀವಿ. ನಾವು ಎಷ್ಟು ಹೈಟ್ ಇದ್ದೀವಿ ಅಳತೆ ಮಾಡ್ಕೋಬೇಕು. ಆ ಹೈಟಿಗೆ ತಕ್ಕಷ್ಟು ತೂಕ ಇರಬೇಕು. ನೀವು ಯುವಕರು ತೂಕ, ವೆಯ್ಟ್ ಅಂದರೆ ನಾನು 70 ಇಂಚ್ ಇದ್ದೀನಿ ಅಂದರೆ 5 ಅಡಿ 10 ಇಂಚು. 5 ಅಡಿ 10 ಇಂಚ್ ಅಂದರೆ 70 ಇಂಚು ಆಯಿತು. 70 ಇಂಚ್ ಇದ್ದೀನಿ ಅಂದರೆ 70 kg ತೂಕ ಇರಬೇಕು. ನಾನು 70 kg ಬಿಟ್ಟು 80 kg ಇದ್ದೀನಿ ಅಂದರೆ ತಪ್ಪು. 70 kg ಬದಲಿ 60 kg ಇದ್ದೀನಿ ತಪ್ಪು. ಆ ಮಧ್ಯ ಬ್ಯಾಲೆನ್ಸ್ ಮಾಡೋಕ್ಕೆ ಬೇಕಾದ ಫುಡ್ಗಳು ತಿನ್ನಿರಿ. ಸೂಪರ್ ಫುಡ್ ತಿನ್ನಬೇಕು. ಸೂಪರ್ ಫುಡ್ ಅಂದರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇದು ಅಲ್ಲ. ಅದೇ ಬೇಕಂತ ಹೌದದು, ಆದರೆ ಅದೇ ತಿನ್ನಬೇಕು ಅಂತಲ್ಲ. ಕಾಳುಗಳನ್ನು ಸರಿಯಾಗಿ ತಿನ್ನಬೇಕು ಯೂತ್ಸ್. ನೀವು ಕಾಳು ಅಂದರೆ ಹೆಸರು ಕಾಳು, ಕಡಲೆಕಾಳು, ಹುರುಳಿ ಕಾಳು ಅಂತ ಬರುತ್ತೆ. ನಿಮ್ಮ ಹುಡುಗರು, ತುಂಬ ಹುಡುಗರು ಫಿಸಿಕಲ್ ಟೆಸ್ಟಿಗೆ ಬರ್ತಿರಲ್ಲ ಬೆಂಗಳೂರಿಗೆ, ಪೊಲೀಸ್ಗೆ ರನ್ ಮಾಡಿರಿ, 1.5 ಕಿಲೋಮೀಟ್ರ್ ಓಡಬೇಕು. 100 ಜನಕ್ಕೆ ಬಿಟ್ಟರೆ 20 ಜನ ಅಷ್ಟೇ ಪಾಸ್ ಮಾಡ್ತಾ ಇರೋದು. 80 ಯುವಕರು ರನ್ ಮಾಡೋಕ್ಕಾಗದೆ ಹೊರಗೆ ಹೋಗ್ತಾ ಇದ್ದೀರಾ. ನೀವು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ನಿಮ್ಗೆ ಇಲ್ಲಿ ಸ್ಟ್ರಾಂಗ್ ಇಲ್ಲ. ಇಲ್ಲಿ ಸ್ಟ್ರಾಂಗ್ ಯಾಕಿಲ್ಲ ಅಂದರೆ ನಿಮ್ಮಲ್ಲಿ ಪ್ರೋಟೀನ್ ಕೊರತೆ ಇದೆ. ಪ್ರೋಟೀನ್ ಬೇಕು ಅಂದರೆ ಹುರುಳಿಕಾಳು ತಿನ್ನಿರಿ. ಹುರುಳಿಕಾಳು ಅಂದರೆ ಅದು ಹಾರ್ಸ್ ಗ್ರೈನ್ ಅಂತೀವಿ, ಗೊತ್ತಿರ್ಬೋದು ನಿಮಗೆ. ಸಿಂಪಲ್, ಅದೇನು 50-60 ರೂಪಾಯಿ kg. ಸುಮ್ಮನೆ ನೆನೆಸಿಡ್ರಿ, ಬೆಳಗ್ಗೆ ಎದ್ಕೊಳ್ಳಿ 4 ಕಾಳು ತಿನ್ನಿರಿ. ಹೆಂಗೆ ಪವರ್ ಬರುತ್ತೆ ಅಂದರೆ ಯು ಕ್ಯಾಂಟ್ ಇಮ್ಯಾಜಿನ್, ಅಷ್ಟು ಪವರ್ ಬರುತ್ತೆ. ನೀವು ಸೂಪರ್ ಫುಡ್ ಅಂದರೆ 1,000 ರೂಪಾಯಿ ಗೋಡಂಬಿ ತರಲ, 800 ರೂಪಾಯಿ ಬಾದಾಮ್ ತರಲ ಅಲ್ಲ. ನಮ್ಮ ಬೀದಿಯಲ್ಲಿ ಸಿಗೋ ಫುಡ್ಡಲ್ಲೇ ಸೂಪರ್ ಫುಡ್ ಇದ್ದಾವೆ. ಫಿಸಿಕಲ್ ಹ್ಯಾಬಿಟ್, ನಿಮ್ಮ ದೈಹಿಕ ಹವ್ಯಾಸಗಳು ಸರಿ ಇರಬೇಕು. ಸ್ಪೆಷಲಿ ನಾನು ಯಳಂದೂರು ಹುಡುಗರನ್ನ ಕೆಟ್ಟೋರು ಅಂತ ಅನ್ನಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಈ ಟೀನೇಜಿಗೆ ಬರ್ತಿದ್ದಂಗೆ ಹುಡುಗರಿಗೆ ಒಂದು ರೋಗ ಬರುತ್ತೆ, ನಾನು ದೊಡ್ಡೋನಾದೆ ಅಂತ ತೋರಿಸ್ಕೋಬೇಕು ಅಂತ. ಹೆಣ್ಮಕ್ಳಿಗೇನೋ ಶಾಸ್ತ್ರ ಇರುತ್ತೆ ದೊಡ್ಡೋರಾದ್ರು ಅಂತ ಮಾಡೋಕ್ಕೆ, ಗಂಡು ಮಕ್ಳಿಗೆ ಇಲ್ಲ. ಅದಕ್ಕೆ ಇವ್ರೇನು ಮಾಡ್ತಾರೆ ಅಂದರೆ ದೊಡ್ಡೋರಾದ ತೋರಿಸ್ಕೊಳ್ಳೋಕ್ಕೆ ಗುಟ್ಕಾ ಹಾಕ್ಕೊಂಡ್ರೆ ಒಂದು ದೊಡ್ಡೋನಾದ ಅಂತ, ದಮ್ ಹೊಡೆದ್ರೆ ನಾನು ದೊಡ್ಡೋನಾದೆ ಅಂತ, ಎಣ್ಣೆ ಹೊಡೆಯೋರು ಗ್ಯಾಂಗಲ್ಲೋ ಕೂತ್ಕೊಂಡ್ಬಿಟ್ರೆ ಇನ್ನೂ ದೊಡ್ಡ ಮನುಷ್ಯ ಆದ ಅಂತ. ಈ ಕೆಟ್ಟ ಬುದ್ಧಿ ಇದೆ. ನೀವು ಆ ಬ್ಯಾಡ್ ಹ್ಯಾಬಿಟ್ಸ್ಗಳ ಕಡೆ ಹೋಗಬಾರ್ದು. ಎಷ್ಟು ಶಕ್ತಿ ವೀಕ್ ಆಗ್ತೀರಿ ಅಂದರೆ, ನಿಮಗೆ ಒಂದು ಫೋನ್ ನಂಬರ್ ಕೊಡ್ತೀನಿ ಲಾಸ್ಟಿಗೆ, ಸುಮ್ಮನೆ ಮಾತಾಡ್ರಿ. ಇದೇ ಮೈಸೂರಲ್ಲಿ ಒಬ್ಬ ಪೊಲೀಸ್ ಇದ್ದಾನೆ, ಅಣ್ಣಪ್ಪ ಅಂತ, ನನ್ನ ಶಿಷ್ಯ, ನನ್ನ ಕೋಚಿಂಗ್ ಹುಡುಗ. ಎಕ್ಸಾಮ್ ಬರೀತಾ ಇದ್ದ, 100ಕ್ಕೆ 90 ಮಾರ್ಕ್ಸ್ ತೊಗೊಳ್ಳೋನು ಅವನು. ಅಣ್ಣಪ್ಪ 90 ಮಾರ್ಕ್ಸು. ಫಿಸಿಕಲ್ಗೆ ಹೋದರೆ ಅವನು ಏನು ಮಾಡಿದ್ರು ಕ್ಲಿಯರ್ ಆಗ್ತಾ ಇಲ್ಲ. ನೋಡೋಕೆ ಒಳ್ಳೆ ಕಟ್ ಮಸ್ತ್ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಥರ ಇದ್ದಾನೆ, ಕ್ಲಿಯರ್ ಆಗ್ತಾ ಇಲ್ಲ. ಅವನು ಹುಡುಗರು, ಅವ್ನ ಫ್ರೆಂಡಿಗೆ ಕರೆದೆ ನಾನು, 3 ಸರಿ ಫೇಲ್ ಆಗ್ತಾನೆ ಕಂಟಿನ್ಯೂಸ್ ಆಗಿ. ಏನು ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ. ಯಾಕೆ ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಏನು ಇಲ್ಲ ಸರ್ ಅವನು ಗುಟ್ಕಾ ಹಾಕ್ತಾನೆ ಸರ್ ಅಂತ ಅಂದರು. ಗುಟ್ಕಾ, ಒಂದು ಗುಟ್ಕಾ ದಿನ ತಿನ್ನೋ ಕಾರಣಕ್ಕೆ 3 ವರ್ಷ ಅಪಾಯಿಂಟ್ ಆಗಲಿಲ್ಲ ಅವನು. ಅವನಿಗೆ ಕೂರಿಸ್ಕೊಂಡೆ, ಕೌನ್ಸಿಲಿಂಗ್ ಮಾಡಿದೆ, ಗುಟ್ಕಾ ಬದಲಿಗೆ ಏನೇನು ತಿನ್ನಬೇಕು ಹೇಳ್ಕೊಟ್ಟೆ. ಗುಟ್ಕಾ ಬಿಡೋದು ಅಷ್ಟು ಸುಲಭ ಅಲ್ಲ. ಫಸ್ಟ್ ದಿನ ತಿನ್ನೋ ಗುಟ್ಕವನ್ನು 2 ದಿನಕ್ಕೆ ಗ್ಯಾಪ್ ಮಾಡಿಸಿ, 1 ವಾರಕ್ಕೆ ಗ್ಯಾಪ್ ಮಾಡಿಸಿ, 3 ತಿಂಗಳ ಪ್ರಯತ್ನದ ಫಲವಾಗಿ ಗುಟ್ಕಾ ತಿನ್ನೋದು ಬಿಟ್ಟ ಅವನು. ಬಿಟ್ಟ ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ನಾನು ಬೆಳಿಗ್ಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವನೊಬ್ಬನಿಗೋಸ್ಕರ ನಾನು ಬೆಳಿಗ್ಗೆ ಎದ್ದು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋದಾಗ ಇದೇ ಮೈಸೂರಲ್ಲಿ ರನ್ನಿಂಗಿಗೆ ನಾನು ಬಂದಿದ್ದೆ, ಏನು ಮಾಡ್ತಾ ನೋಡೋಣ ಅಂತ. ರನ್ನಿಂಗಲ್ಲಿ ಫಸ್ಟ್ ಪ್ಲೇಸಲ್ಲಿ ಕ್ಲಿಯರ್ ಮಾಡ್ತಾನೆ. ಅಂದರೆ ಒಂದು ಗುಟ್ಕ ನಿಮ್ಮ ಲೈಫನ್ನೇ ಸ್ಮೈಲ್ ಮಾಡಿಬಿಡುತ್ತೆ. ನಿಮಗದು ಸಣ್ಣ ಗುಟ್ಕ, ಕೇಸರ್ ಕಾ ದಮ್ ಹೈ ಅದು, ಬಟ್ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಫುಡ್ ಹ್ಯಾಬಿಟ್ಸ್, ಫಿಸಿಕಲ್ ಹ್ಯಾಬಿಟ್ಸ್ ಕರೆಕ್ಟ್ ಮಾಡ್ಕೊಳ್ರಿ. ಸ್ಟಡಿ, ದಿನಕ್ಕೊಂದು 4-5 ಗಂಟೆ, ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡಬೇಕು. ನೀವೇನು ಅಂದ್ಕೊಂಡಿದ್ದೀರಿ 24 ಗಂಟೆಯಲ್ಲಿ ಈ ಹುಡುಗಿ ಹೇಳಿದಾಗ ಭಾಳ ದುರಂತ ಅನಿಸುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅವಳು ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಟ್ರುತ್ ಹೇಳಬೇಕು. ನೀನು ಈ ಸರಿ ಹೇಳಿದ್ದು ಸತ್ಯ, ಕರೆಕ್ಟ್ ಅದು, ಬಟ್ ಮುಂದಿನ ಸರಿ ನಾನು ಇದೇ ಯಳಂದೂರಿಗೆ ಬಂದಾಗ ಎಷ್ಟೊತ್ತು ಓದ್ತಾ ಇದೆಯಮ್ಮ ಅಂದರೆ 6 ಅವರ್ ಓದ್ತಾ ಇದ್ದೀನಿ ಸರ್ ಅನ್ಬೇಕು. ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಬೇಕು. ನಿಮಗೆ ನಮ್ಮವೆಲ್ಲ ವರ್ಕಿಂಗ್ ಅವರ್ಸ್ ಕೇಳಿದ್ರೆ ಶಾಕ್ ಹೊಡೆದು ಹೋಗ್ತೀರಾ. ನಿನ್ನೆ ಮಧ್ಯಾಹ್ನ 5 ಗಂಟೆಗೆ, ಸಂಜೆ 5 ಗಂಟೆಗೆ, ಐ ಮೀನ್ ಬಳ್ಳಾರಿ 5 ಗಂಟೆಗೆ ಅಲ್ಲಿ ಫಂಕ್ಷನ್ ಮುಗ್ದಿರೋದು. ರಾತ್ರಿ 10 ಗಂಟೆಗೆ ಬೆಂಗಳೂರು ಬಂದಿದ್ದೀವಿ. ಊಟ ಮಾಡಿ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ 12 ಗಂಟೆವರೆಗೂ. 12 ಅವರ್ಗೆ ಮಲ್ಕೊಂಡು 12 o'clockಗೆ 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ರೆಡಿಯಾಗಿ 7 ಗಂಟೆಗೆ ಕಾರ್ ಹತ್ಕೊಂಡಿದ್ದೀನಿ. 10 ಗಂಟೆಗೆ ನಿಮ್ಮೆಲ್ಲರಿಗಿಂತ ಮೊದಲು ಇಲ್ಲಿಗೆ ಬಂದಿದ್ದೀನಿ. ಮತ್ತು ಇಲ್ಲಿಂದ ಹೋದ್ಕೊಳ್ಳೆ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಳ್ಳಲ್ಲ, ಹೋಗಿ ಮುಟ್ಟದೆ 8 ಗಂಟೆ ಆಗತ್ತೆ.
ಇವತ್ತು ಏನು ನ್ಯೂಸ್ ಪೇಪರ್ ನಡೆದಿದೆ, ದೇಶದಲ್ಲಿ ಯಾವ್ಯಾವ ಎಕ್ಸಾಮ್ ನಡೆದಿದ್ದಾವೆ ಎಲ್ಲ ಅಪ್ಡೇಟ್ ಮಾಡಿಕೊಂಡು ಮತ್ತೆ 11 ಗಂಟೆ ಮೇಲೆ ಮಲಗೋದು. ಇಲ್ಲಿ ನಿಮ್ಮ ಜೊತೆ ಕಾಲ ಕಳೆದ್ಬಿಟ್ಟು ಅಂತ ಮುಗಿಯೋದಲ್ಲ, ಇಷ್ಟು ವರ್ಕ್ ಮಾಡಿದ್ರು 5 ಗಂಟೆ ರೀಡ್ ಮಾಡ್ತೀನಿ ನಾನು, 5 ಅವರ್ಸ್ ರೀಡಿಂಗ್. ನೀವು ಏನೂ ಇಲ್ಲದೆ 1 ಗಂಟೆ ರೀಡಿಂಗ್ ಸರ್, ಅರ್ಧ ಗಂಟೆ ರೀಡಿಂಗ್ ಸರ್, ಅದಾರು ಪುಣ್ಯ. ಕೆಲವು ಹುಡುಗರು ಒಂದು ವಾರದಿಂದ ಓದೇ ಇಲ್ಲ ಬಿಡಿ ಸರ್ ಅಂದ್ಬಿಡ್ತಾರೆ ಇವರು, ಅದು ದೊಡ್ಡದೂರಂತ. ಅದು ರೀಡಿಂಗ್ ಅವರ್ಸ್ ಇಂಪ್ರೂವ್ ಮಾಡಿರಿ.